ಸಮಾಜ ವಿಜ್ಞಾನ ಪಠ್ಯಪುಸ್ತಕ 7ನೇ ತರಗತಿ ಭಾಗ 2. ಈ ಒಂದು ಪಠ್ಯಪುಸ್ತಕದ ವಿಷಯಕ್ಕೆ ಸಂಬಂಧಿಸಿದಂತಹ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ವಿವರಣೆ ಮುಖಾಂತರ ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ದೇನೆ. ಹಾಗೆ ಈ ಒಂದು ವಿಡಿಯೋ ಶಿಕ್ಷಕರಿಗೆ, ವಿದ್ಯಾರ್ಥಿಯ ಪೋಷಕರಿಗೆ ಹಾಗೂ ಸ್ಪರ್ಧಾರ್ಥಿಗಳಿಗೆ ಉಪಯುಕ್ತವಾಗುತ್ತದೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಪರಿವಿಡಿ ಇತಿಹಾಸದಲ್ಲಿರುವಂತಹ ಪಾಠಗಳು, ಹಾಗೆ ಪೌರನೀತಿ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತಹ ಪಾಠಗಳು, ಭೂಗೋಳ ವಿಜ್ಞಾನ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತಹ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಅಭ್ಯಾಸಿಸೋಣ. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು, ಬಿಟ್ಟ ಸ್ಥಳಗಳನ್ನ ಭರ್ತಿ ಮಾಡಿ ಅಂತ ಅರ್ಥ. ಇಲ್ಲಿ ಸಂವಾದ ಕೌಮುದಿ ಪತ್ರಿಕೆಯನ್ನ ರಾಜಾರಾಮ್ ಮೋಹನ್ ರಾಯ್ ಅವರು ಆರಂಭಿಸಿದರು. ಗುಲಾಮಗಿರಿ ಎಂಬ ಕೃತಿಯನ್ನ ರಚಿಸಿದವರು ಜ್ಯೋತಿಬಾ ಫುಲೆ. ಲಾಹೋರಿನಲ್ಲಿ ದಯಾನಂದ ಆಂಗ್ಲೋ ವೈದಿಕ್ ಶಾಲೆಯನ್ನ ಆರಂಭಿಸಿದವರು ಲಾಲಾ ಹಂಸರಾಜ್. ಮಹಿಳೆಯರ ಉದ್ಧಾರಕ್ಕಾಗಿ ಮುಕ್ತಿ ಮಿಷನ್ ಸಂಸ್ಥೆಯನ್ನ ಸ್ಥಾಪಿಸಿದವರು ಪಂಡಿತ್ ರಾಮಬಾಯಿ. ಅದೇ ರೀತಿಯಾಗಿ ಒಂದು ವಾಕ್ಯದಲ್ಲಿ ಇರುವಂತಹ ಪ್ರಶ್ನೆಗಳು: ಭಾರತದ ಪುನರುಜ್ಜೀವನದ ಪಿತಾಮಹ ಎಂದು ಯಾರನ್ನ ಕರೆಯುತ್ತಾರೆ? ರಾಜಾರಾಮ್ ಮೋಹನ್ ರಾಯ್ ಅವರನ್ನ ಕರೆಯಲಾಗುತ್ತದೆ. ಮಹಾದೇವ ಗೋವಿಂದ ರಾನಡೆ ಯಾರು? ಪ್ರಾರ್ಥನಾ ಸಮಾಜದ ಪ್ರಮುಖರು. ಹಾಗೆ ಸತ್ಯಶೋಧಕ ಸಮಾಜದ ಸ್ಥಾಪಕ ಯಾರು? ಮಹಾತ್ಮ ಜ್ಯೋತಿಬಾ ಫುಲೆ. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಯಾರ ಒಂದು ಕರೆಯಾಗಿತ್ತು? ಸ್ವಾಮಿ ವಿವೇಕಾನಂದರ ಕರೆಯಾಗಿತ್ತು. ಅನಿ ಬೆಸೆಂಟ್ ಯಾರು? ಇವರು ಥಿಯೋಸಾಫಿಕಲ್ ಸೊಸೈಟಿ ಅಧ್ಯಕ್ಷರಾಗಿದ್ದರು. ಅಲಿಗರ್ ಚಳುವಳಿಯ ನೇತಾರ ಯಾರಾಗಿದ್ದರು? ಸರ್ ಸೈಯದ್ ಅಹಮದ್ ಖಾನ್. ಶ್ರೀನಾರಾಯಣ ಗುರು ಸ್ಥಾಪಿಸಿದ ಸಂಸ್ಥೆ ಯಾವುದು? ಪರಿಪಾಲನಾ ಯೋಗಂ. ಸ್ತ್ರೀ ಪುರುಷ ತುಲನಾ ಕೃತಿಯನ್ನ ಲೇಖಕಿ ಯಾರು? ತಾರಾಬಾಯಿ ಶಿಂದೆ. ಭಾರತ ಪ್ರಸಿದ್ಧ ಕ್ರೈಸ್ತ ಸಮಾಜ ಸುಧಾರಕಿ ಯಾರು? ಪಂಡಿತ್ ರಾಮಬಾಯಿ. ಓಕೆ, ಈ ಕೆಳಕಂಡ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ಓಕೆ, ಹೊಂದಿಸಿ ಬರೆಯಿರಿ ಉತ್ತರಗಳು. ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಮಿಷನ್, ಸ್ವಾಮಿ ದಯಾನಂದ ಸರಸ್ವತಿ ಆರ್ಯ ಸಮಾಜ, ಸೈಯದ್ ಅಹಮದ್ ಖಾನ್ ಅಲಿಗರ್ ಚಳುವಳಿ, ಜ್ಯೋತಿಬಾ ಫುಲೆ ಸತ್ಯಶೋಧಕ ಸಮಾಜ, ಅನಿ ಬೆಸೆಂಟ್ ಥಿಯೋಸಾಫಿಕಲ್ ಸೊಸೈಟಿ. ಇಲ್ಲಿರುವಂತಹ 2-3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೋತ್ತರಗಳನ್ನು ಬರೆದುಕೊಂಡು ಅಭ್ಯಾಸ ಮಾಡಬಹುದು. ಹಾಗೆ ಇಲ್ಲಿರುವಂತಹ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಅಂಕವನ್ನು ಗಳಿಸೋದಕ್ಕೆ ಬಹಳಷ್ಟು ಉಪಯುಕ್ತವಾಗುತ್ತದೆ. ಹಾಗೆ ಉತ್ತರಗಳು ಸ್ಪಷ್ಟವಾಗಿ ಇರಬೇಕಾಗುತ್ತದೆ. ಉತ್ತರಗಳು ಸರಳವಾಗಿ ಹಾಗೂ ಅಚ್ಚುಕಟ್ಟಾಗಿ ಉತ್ತರಗಳು ಇದ್ದರೆ ಹೆಚ್ಚಿನ ಅಂಕ ಪಡೆಯಬಹುದು. ಇಲ್ಲಿರುವಂತಹ 10 ವಾಕ್ಯದ ಪ್ರಶ್ನೆಗಳ ಒಂದು ಉತ್ತರವನ್ನ ಸ್ಕ್ರೀನಲ್ಲಿ ಪ್ಲೇ ಮಾಡಿದ್ದೇನೆ. ವಿಡಿಯೋವನ್ನ ನೋಡಿಕೊಂಡು ಅಭ್ಯಾಸ ಮಾಡಬಹುದು ಬರ್ಕೊಂಡು. ಓಕೆ, ಹಾಗೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಬಿಟ್ಟ ಸ್ಥಳಗಳು: ಸಾಮಾನ್ಯ ಸೇನಾ ಸೇವಾ ಕಾಯ್ದೆ ಜಾರಿಗೆ ತಂದವರು ಲಾರ್ಡ್ ಕ್ಯಾನಿಂಗ್. ಹಾಗೆ ಬ್ಯಾರಕ್ಪುರದಲ್ಲಿ ಕೊಬ್ಬು ಸವರಿದಂತಹ ಬಂದೂಕನ್ನ ಬಳಸಲು ತಿರಸ್ಕರಿಸಿದಂತಹ ಭಾರತೀಯ ಸಿಪಾಯಿ ಬಂಗಲ ಪಾಂಡೆ. ಹಾಗೆ ಬಿಹಾರದಲ್ಲಿ ಈ ಒಂದು ಇಷ್ಟು ಪ್ರಶ್ನೆಗಳು ಅಭ್ಯಾಸ ಮಾಡಬೇಕು. ಈ ಇಷ್ಟು ಪ್ರಶ್ನೆಗಳು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾಗಿದೆ. ಇಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಸ್ಕ್ರೀನಲ್ಲಿ ಪ್ಲೇ ಮಾಡಿರ್ತೇನೆ, ಬರ್ಕೊಂಡು ಅಭ್ಯಾಸ ಮಾಡಬಹುದು. ಇಲ್ಲಿರುವಂತಹ 2-3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೋತ್ತರಗಳನ್ನು ಬರೆದುಕೊಂಡು ಅಭ್ಯಾಸ ಮಾಡಬಹುದು. ಹಾಗೆ ಇಲ್ಲಿರುವಂತಹ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಅಂಕವನ್ನು ಗಳಿಸೋದಕ್ಕೆ ಬಹಳಷ್ಟು ಉಪಯುಕ್ತವಾಗುತ್ತದೆ. ಹಾಗೆ ಉತ್ತರಗಳು ಸ್ಪಷ್ಟವಾಗಿ ಇರಬೇಕಾಗುತ್ತದೆ. ಉತ್ತರಗಳು ಸರಳವಾಗಿ: ಸ್ವಾತಂತ್ರ್ಯ ಚಳುವಳಿ 1938ರಲ್ಲಿ ಯಶೋಧರಮ್ಮನವರು ಶಿವಪುರದ ಧ್ವಜ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದರು. ಸ್ವದೇಶಿ ವೃತ್ತ ನಾಟಕ ರಚಿಸಿದವರು ಉಮಾಬಾಯಿ ಕುಂದಾಪುರ. ಗಾಂಧಿಯವರ ರಾಜಕೀಯ ಗುರು ಗೋಪಾಲಕೃಷ್ಣ ಗೋಖಲೆ.
ಚೌರಿ ಚೌರ ಘಟನೆಯು 1922ರಲ್ಲಿ ಸಂಭವಿಸಿತು. ಸಂಪೂರ್ಣ ಸ್ವರಾಜ್ಯ ನಿರ್ಣಯವು 1929ರಲ್ಲಿ ಅಂಗೀಕರಿಸಲ್ಪಟ್ಟಿತು. ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಿಸಿದವರು ಎ.ಒ. ಹ್ಯೂಮ್. ಹೋಮ್ ರೂಲ್ ಚಳವಳಿ ಆರಂಭಿಸಿದವರು ಆನಿ ಬೆಸೆಂಟ್. ಭಾರತೀಯ ರಾಷ್ಟ್ರೀಯ ಸೇನೆ ಐಎನ್ಎ ನಾಯಕತ್ವವನ್ನು ವಹಿಸಿದವರು ಚಂದ್ರ ಬೋಸ್. ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಡಾ. ಬಾಬು ರಾಜೇಂದ್ರ ಪ್ರಸಾದ್. ಹಾಗೆ ಒಂದು ವಾಕ್ಯದಲ್ಲಿರುವಂತಹ ಪ್ರಶ್ನೆಗಳು: ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ. ಇದನ್ನು ಹೇಳಿದವರು ಯಾರು? ಬಾಲ ಗಂಗಾಧರ ತಿಲಕ್. ಹಾಗೆ ಸ್ವತಂತ್ರ ಹೋರಾಟದಲ್ಲಿ ಗಾಂಧಿಯುಗದ ಆರಂಭ ಯಾವಾಗ ಆಯಿತು? 1947ರಲ್ಲಿ. ಹಾಗೆ ಫಾರ್ವರ್ಡ್ ಬ್ಲಾಕ್ ಆರಂಭಿಸಿದವರು ಯಾರು? ಸುಭಾಷ್ ಚಂದ್ರ ಬೋಸ್. ನೀವು ರಕ್ತವನ್ನ ನೀಡಿದರೆ ನಾನು ನಿಮಗೆ ಸ್ವತಂತ್ರವನ್ನ ನೀಡುತ್ತೇನೆ ಎಂದು ಘೋಷಣೆ ನೀಡಿದವರು ಯಾರು? ಸುಭಾಷ್ ಚಂದ್ರ ಬೋಸ್. ಹಾಗೆ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಡಾ. ಬಿ.ಆರ್. ಅಂಬೇಡ್ಕರ್. ಭಾರತದ ಒಂದು ಉಕ್ಕಿನ ಮನುಷ್ಯ ಎಂದು ಖ್ಯಾತರಾದವರು ಯಾರು? ಸರ್ದಾರ್ ವಲ್ಲಭಾಯಿ ಪಟೇಲ್. 2-3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಸ್ಕ್ರೀನಲ್ಲಿ ಪ್ಲೇ ಮಾಡ್ತೇನೆ, ಅಭ್ಯಾಸ ಮಾಡಬಹುದು. ಇಲ್ಲಿರುವಂತಹ 2-3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೋತ್ತರಗಳನ್ನು ಬರೆದುಕೊಂಡು ಅಭ್ಯಾಸ ಮಾಡಬಹುದು. ಹಾಗೆ ಇಲ್ಲಿರುವಂತಹ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಅಂಕವನ್ನು ಗಳಿಸೋದಕ್ಕೆ ಬಹಳಷ್ಟು ಉಪಯುಕ್ತವಾಗುತ್ತದೆ. ಹಾಗೆ ಉತ್ತರಗಳು ಸ್ಪಷ್ಟವಾಗಿ ಇರಬೇಕಾಗುತ್ತದೆ. ಉತ್ತರಗಳು ಸರಳವಾಗಿ ಹಾಗೂ ಅಚ್ಚುಕಟ್ಟಾಗಿ ಉತ್ತರಗಳು ಇದ್ದರೆ ಹೆಚ್ಚಿನ ಅಂಕ ಪಡೆಯಬಹುದು. ಇಲ್ಲಿರುವಂತಹ 2-3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೋತ್ತರಗಳನ್ನು ಬರೆದುಕೊಂಡು ಅಭ್ಯಾಸ ಮಾಡಬಹುದು. ಹಾಗೆ ಇಲ್ಲಿರುವಂತಹ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಅಂಕವನ್ನು ಗಳಿಸೋದಕ್ಕೆ ಬಹಳಷ್ಟು ಉಪಯುಕ್ತವಾಗುತ್ತದೆ. ಹಾಗೆ ಉತ್ತರ ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಮೊದಲ ಅಧ್ಯಕ್ಷರು ರಾ. ದೇಶಪಾಂಡೆ. ಕರ್ನಾಟಕ ಕುಲಪುರೋಹಿತ ಎಂದು ಆಲೂರು ವೆಂಕಟರಾಯರು ಇವರನ್ನ ಕರೆಯುತ್ತಾರೆ. ಕನ್ನಡದ ಮೊದಲ ರಾಷ್ಟ್ರಕವಿ ಎಂ. ಗೋವಿಂದ ಪೈ. ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಎಸ್. ನಿಜಲಿಂಗಪ್ಪ. ಹಾಗೆ ಹೈದರಾಬಾದ್ ಸಂಸ್ಥಾನದಲ್ಲಿದ್ದ ಕನ್ನಡ ಜಿಲ್ಲೆಗಳನ್ನು ಹೆಸರಿಸಿ. ಬೀದರ್, ರಾಯಚೂರು, ಬೀದರ್, ಹೈದರಾಬಾದ್. ಕರ್ನಾಟಕ ಏಕೀಕರಣಕ್ಕೆ ಕೊಡುಗೆ ನೀಡಿದ 2 ಸಂಘಟನೆಗಳನ್ನು ಹೆಸರಿಸಿ. 1890ರ ಕರ್ನಾಟಕ ವಿದ್ಯಾವರ್ಧಕ ಸಂಘ, 1915ರ ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ಸಭಾ. 2-3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳ ಒಂದು ಉತ್ತರ. ಹಾಗೆ ಇಲ್ಲಿರುವಂತಹ 2-3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೋತ್ತರಗಳನ್ನು ಬರೆದುಕೊಂಡು ಅಭ್ಯಾಸ ಮಾಡಬಹುದು. ಹಾಗೆ ಇಲ್ಲಿರುವಂತಹ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಅಂಕವನ್ನು ಗಳಿಸೋದಕ್ಕೆ ಬಹಳಷ್ಟು ಉಪಯುಕ್ತವಾಗುತ್ತದೆ. ಹಾಗೆ ಉತ್ತರಗಳು ಸ್ಪಷ್ಟ. ಕರ್ನಾಟಕದ ಸಮಾಜಮುಖಿ ಚಳುವಳಿಗಳು. ಸುಂದರ್ಲಾಲ್ ಬಹುಗುಣರು ಪ್ರಾರಂಭಿಸಿದ ಚಳುವಳಿ ಚಿಪ್ಕೋ ಚಳುವಳಿ. ರಾಷ್ಟ್ರೀಯ ಮಹಿಳಾ ದಿನಾಚರಣೆ 1975ರಲ್ಲಿ ಪ್ರಾರಂಭವಾಯಿತು. ದಲಿತ ಸೂರ್ಯ ಎಂಬ ಕೀರ್ತಿಗೆ ಪಾತ್ರರಾದವರು ಡಾ. ಬಿ.ಆರ್. ಅಂಬೇಡ್ಕರ್. ಭಾಷಾ ಸಮಿತಿ ಡಾ. ವಿನಾಯಕ್ ಕೃಷ್ಣ ಗೋಕಾಕ್ ರವರ ನೇತೃತ್ವದಲ್ಲಿ ರಚನೆಯಾಯಿತು. ಅದೇ ರೀತಿಯಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು. ಇಲ್ಲಿರುವಂತಹ 2-3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೋತ್ತರಗಳನ್ನು ಬರೆದುಕೊಂಡು ಅಭ್ಯಾಸ ಮಾಡಬಹುದು. ಹಾಗೆ ಇಲ್ಲಿರುವಂತಹ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಅಂಕವನ್ನು ಗಳಿಸೋದಕ್ಕೆ ಬಹಳಷ್ಟು ಉಪಯುಕ್ತವಾಗುತ್ತದೆ. ಹಾಗೆ ಉತ್ತರಗಳು ಸ್ಪಷ್ಟವಾಗಿ ಇರಬೇಕಾಗುತ್ತದೆ. ಉತ್ತರಗಳು ಸರಳವಾಗಿ ಹಾಗೂ ಅಚ್ಚುಕಟ್ಟಾಗಿ ಉತ್ತರಗಳು ಇದ್ದರೆ ಹೆಚ್ಚಿನ ಅಂಕ ಪಡೆಯಬಹುದು. ಇಲ್ಲಿರುವಂತಹ 2-3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೋತ್ತರಗಳನ್ನು ಬರೆದುಕೊಂಡು ಅಭ್ಯಾಸ ಮಾಡಬಹುದು. ಹಾಗೆ ಇಲ್ಲಿರುವಂತಹ ಪ್ರಶ್ನೆಗಳು ಕರ್ನಾಟಕ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ. ಬಿ. ಡಿ. ಜರ್ತಿಯವರು ಭಾರತದ ಉಪರಾಷ್ಟ್ರಪತಿ ಆಗಿದ್ದರು.
1974ರಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು ಡಾಕ್ಟರ್ ಡಿ. ದೇವರಾಜ್ ಅರಸ್. 1975ರಲ್ಲಿ ನೇಮಕವಾದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಎಲ್. ಜಿ. ಆವನೂರು. ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ರೂವಾರಿ ಶ್ರೀ ನಜೀರ್ ಸಾಬ್. ಅದೇ ರೀತಿಯಾಗಿ 1, 2, 3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳಿಗೆ ಉತ್ತರ. ಇಲ್ಲಿರುವಂತಹ 2, 3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೋತ್ತರಗಳನ್ನು ಬರೆದುಕೊಂಡು ಅಭ್ಯಾಸ ಮಾಡಬಹುದು. ಹಾಗೆ ಇಲ್ಲಿರುವಂತಹ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಅಂಕವನ್ನು ಗಳಿಸೋದಕ್ಕೆ ಬಹಳಷ್ಟು ಉಪಯುಕ್ತವಾಗುತ್ತದೆ. ಹಾಗೆ ಉತ್ತರಗಳು ಸ್ಪಷ್ಟ. ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ. ಬೆಂಗಳೂರನ್ನು ಭಾರತದ ಸೈಬರ್ ಅಥವಾ ಸಿಲಿಕಾನ್ ಕಣಿವೆ ಎಂದು ಕರೆಯುತ್ತಾರೆ. ಪ್ರಪಂಚದಲ್ಲಿ ಮೊಟ್ಟ ಮೊದಲ ಜೈವಿಕ ತದ್ರೂಪಿ ಸೃಷ್ಟಿಯಾದ ಪ್ರಾಣಿ ಕುರಿ. ಗೃಹ ಕೈಗಾರಿಕೆಗಳೇ ದೇಶವನ್ನು ಪ್ರಗತಿಪಥದತ್ತ ಕೊಂಡೊಯ್ಯುವ ದೀವಟಿಕೆಗಳು ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿ. ಅದೇ ರೀತಿಯಾಗಿ 2, 3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು. ಇಲ್ಲಿರುವಂತಹ 2, 3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೋತ್ತರಗಳನ್ನು ಬರೆದುಕೊಂಡು ಅಭ್ಯಾಸ ಮಾಡಬಹುದು. ಹಾಗೆ ಇಲ್ಲಿರುವಂತಹ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಅಂಕವನ್ನು ಗಳಿಸೋದಕ್ಕೆ. ಪೌರನೀತಿ ನ್ಯಾಯಾಂಗ ವ್ಯವಸ್ಥೆ. ದೇಶದ ಅತ್ಯುನ್ನತ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ನಿವೃತ್ತ ವಯಸ್ಸು 65 ವರ್ಷ. ದೇಶದಲ್ಲಿ ಒಟ್ಟು 25 ಉಚ್ಚ ನ್ಯಾಯಾಲಯಗಳಿವೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ರಾಷ್ಟ್ರಪತಿ ನೇಮಿಸುತ್ತಾರೆ. ಅದೇ ರೀತಿಯಾಗಿ 2, 3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳಿಗೆ ಉತ್ತರ. ಇಲ್ಲಿರುವಂತಹ 2, 3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೋತ್ತರಗಳನ್ನು ಬರೆದುಕೊಂಡು ಅಭ್ಯಾಸ ಮಾಡಬಹುದು. ಹಾಗೆ ಇಲ್ಲಿರುವಂತಹ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಅಂಕವನ್ನು ಗಳಿಸೋದಕ್ಕೆ ಬಹಳಷ್ಟು ಉಪಯುಕ್ತವಾಗುತ್ತದೆ. ಹಾಗೆ ಉತ್ತರಗಳು ಸ್ಪಷ್ಟ. ರಕ್ಷಣಾ ಪಡೆಗಳು. ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರ ರಾಷ್ಟ್ರಪತಿಯವರಿಗೆ ನೀಡಲಾಗಿದೆ. ಭೂಸೇನೆಯ ಮುಖ್ಯಸ್ಥರನ್ನು ದಂಡನಾಯಕ ಎಂದು ಕರೆಯುವರು. ಭೂಸೇನೆಯ ಪ್ರಧಾನ ಕಚೇರಿ ಹೊಸದಿಲ್ಲಿಯಲ್ಲಿ ಇದೆ. ಎಸ್ಸಿಯ ಧ್ಯೇಯವಾಕ್ಯ ಶಿಸ್ತು ಮತ್ತು ಒಗ್ಗಟ್ಟು. 2, 3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳಿಗೆ ಉತ್ತರ. ಭಾರತ ಮತ್ತು ನೆರೆ ದೇಶಗಳು. ಕಾರ್ಗಿಲ್ ಯುದ್ಧ ನಡೆದ ವರ್ಷ 1999. ಹಾಗೆ ಟಿಬೇಟಿನ ಧರ್ಮಗುರು ದಲೈ ಲಾಮಾ. ಹಾಗೆ ಅವಾಮಿ ಲೀಗ್ ವಿಮೋಚನಾ ಚಳವಳಿಯ ನೇತೃತ್ವ ವಹಿಸಿದವರು ಶೇಖ್ ಮುಜಿಬುರ್ ರೆಹಮಾನ್. ಸಾರ್ಕ್ 1985ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಚಿತ್ತಗೋಂಗ್ ಪರ್ವತ ಪ್ರದೇಶದಿಂದ ಭಾರತಕ್ಕೆ ವಲಸೆ ಬಂದ ನಿರಾಶ್ರಿತರು ಚಕ್ಕಾ. ಹಾಗೆ 2, 3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳಿಗೆ ಉತ್ತರ. ವಿಶ್ವಸಂಸ್ಥೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯಾಲಯ ಲೇಕ್ ಸಕ್ಸೆಸ್ ನಗರದಲ್ಲಿದೆ. ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ಭದ್ರತಾ ಮಂಡಳಿಯ ಮುಖ್ಯ ಕಾರ್ಯವಾಗಿದೆ. ಭದ್ರತಾ ಮಂಡಳಿಯ ಒಟ್ಟು ಸದಸ್ಯ ಬಲ 15. ಅಂತಾರಾಷ್ಟ್ರೀಯ ನ್ಯಾಯಾಲಯವು ನೆದರ್ಲ್ಯಾಂಡಿನ ಹೇಗ್ ನಗರದಲ್ಲಿದೆ. 1 ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು. ವಿಶ್ವಸಂಸ್ಥೆ ಯಾವಾಗ ಪ್ರಾರಂಭವಾಯಿತು? 1945ರ ಅಕ್ಟೋಬರ್ 24ರಂದು ಪ್ರಾರಂಭವಾಯಿತು. ಸಂಸತ್ತು ಎಂದು ಯಾವುದನ್ನು ಕರೆಯುತ್ತೇವೆ? ಅಂಗಸಂಸ್ಥೆಯಾದ ಮಹಾಸಭೆಯನ್ನ ವಿಶ್ವಸಂಸತ್ತು ಎಂದು ಕರೆಯಲಾಗುತ್ತದೆ. ಅದೇ ರೀತಿಯಾಗಿ ಉಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡಬಹುದು.
ಭೂಗೋಳ ವಿಜ್ಞಾನ ಆಸ್ಟ್ರೇಲಿಯಾ. ಮರ್ರೆ ಮತ್ತು ಡಾರ್ಲಿಂಗ್ ನದಿಗಳ ಬಯಲು ಐರ್ ಸರೋವರದಿಂದ ಪ್ರತ್ಯೇಕಗೊಂಡಿದೆ. ಆಸ್ಟ್ರೇಲಿಯಾದಲ್ಲಿ ಚಂಡಮಾರುತಗಳನ್ನು ವಿಲ್ಲಿಸ್ ಎಂದು ಕರೆಯಲಾಗುತ್ತದೆ. ಆಸ್ಟ್ರೇಲಿಯಾದಲ್ಲಿ ಉಷ್ಣವಲಯದ ಹುಲ್ಲುಗಾವಲನ್ನು ಸವನ್ನಾ ಎಂದು ಕರೆಯುತ್ತಾರೆ. ಆಸ್ಟ್ರೇಲಿಯಾದ ಅತಿದೊಡ್ಡ ಪಕ್ಷಿ ಎಮು. ಮೊಟ್ಟೆ ಇಡುವಂತಹ ಏಕೈಕ ಸಸ್ತನಿ ಪ್ಲಾಟಿಪಸ್. ಉಳಿದಂತೆ 2-3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳಿಗೆ ಉತ್ತರ. ಅಂಟಾರ್ಕ್ಟಿಕಾ. ಅಂಟಾರ್ಕ್ಟಿಕಾ ಖಂಡಕ್ಕೆ ಇರುವ ಸಮೀಪದ ಭೂಭಾಗ ಕೇಪ್ ಆರ್. ಅಂಟಾರ್ಕ್ಟಿಕಾ ಖಂಡವನ್ನು ಶೋಧಿಸಿದವರು ಚಾರ್ಲ್ಸ್ ವಿಲ್ಸ್. ದಕ್ಷಿಣ ಕಾಂತ ಧ್ರುವ ಕಂಡುಹಿಡಿದವನು ಇಂಗ್ಲೆಂಡಿನ ಶಕಲ್ಪನ್. ಅಂಟಾರ್ಕ್ಟಿಕಾದಲ್ಲಿ ಭಾರತೀಯ ತಂಡ ಸ್ಥಾಪಿಸಿದ ಮೊದಲ ಸಂಶೋಧನಾ ಕೇಂದ್ರ ದಕ್ಷಿಣ ಗಂಗೋತ್ರಿ. ಅದೇ ರೀತಿಯಾಗಿ 2-3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಉತ್ತರಿಸಿದ್ದೇನೆ. ಅಭ್ಯಾಸವನ್ನ ಮಾಡಬಹುದು. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಧನ್ಯವಾದಗಳು.